ನಮ್ಮ ಮುಳಬಾಗಿಲ ತಾಲೂಕು ಗ್ರಾಮಾಂತರ ವಿಶ್ವಕರ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಸಹ ಜಗದ್ವಿಖ್ಯಾತ ಕಾಲಜ್ಞಾನಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ನಡೆದಾಡಿದ ಪುಣ್ಯಭೂಮಿಯಲ್ಲಿ ಆರಾಧನಾ ಮಹೋತ್ಸವದ ಅದ್ದೂರಿ ಸಂಭ್ರಮ. ಪಾಪಾಗ್ನಿ ಮಠದಲ್ಲಿ ಮುಳಬಾಗಿಲು ಗ್ರಾಮಾಂತರ ವಿಶ್ವಕರ್ಮ ಸಂಘಕ್ಕೆ ಭವ್ಯ ಸನ್ಮಾನ. ಸಾಗರೋಪಾದಿಯಲ್ಲಿ ಹರಿದು ಬಂದ ಭಕ್ತ ಸಾಗರ, ಅಚ್ಚುಕಟ್ಟಾದ ಅನ್ನ ಸಂತರ್ಪಣೆ. ಪವಾಡ ಪುರುಷರ ಪುಣ್ಯಕ್ಷೇತ್ರದಲ್ಲಿ ರಾಜ್ಯಾಧ್ಯಕ್ಷರ ಭೇಟಿ, ಮುಳಬಾಗಿಲು ಸಂಘದ ಪದಾಧಿಕಾರಿಗಳ ಜೊತೆ ನಡೆದಿದ್ದೇನು? ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ, ವೀಕ್ಷಕರೇ, ನೂರಾರು ವರ್ಷಗಳ ಹಿಂದೆಯೇ ಇಂದಿನ ತಂತ್ರಜ್ಞಾನ ಹಾಗೂ ಪ್ರಪಂಚದ ಭವಿಷ್ಯವನ್ನು ತಮ್ಮ ಕಾಲಜ್ಞಾನದಲ್ಲಿ ಕರಾರುವಕ್ಕಾಗಿ ನುಡಿದಿದ್ದ ಮಹಾನ್ ಭವಿಷ್ಯಕಾರ ಜಗದ್ವಿಖ್ಯಾತ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಬಗ್ಗೆ ನೀವು ಕೇಳಿರಬಹುದು. ಆದರೆ ಆ ಮಹಾನ್ ಸಂತನ ಬಾಲ್ಯ ಹಾಗೂ ವಿದ್ಯಾಭ್ಯಾಸ ನಡೆದಿದ್ದು ಎಲ್ಲಿ ಗೊತ್ತೇ? ಅದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಳವಾರ ಗ್ರಾಮದಲ್ಲಿರುವ ಇದೇ ಪವಿತ್ರ ಪಾಪಾಗ್ನಿ ಮಠದಲ್ಲಿ. ಇಂತಹ ಅದ್ಭುತ ಇತಿಹಾಸವಿರುವ ದಕ್ಷಿಣ ಕಾಶಿ ಪಾಪಾಗ್ನಿ ಮಠದಲ್ಲಿ ಇಂದು ಮಹಾನ್ ತಪಸ್ವಿ ಪವಾಡ ಪುರುಷ ಶ್ರೀ 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 ಶರಭಯೋಗೀಂದ್ರ ಸ್ವಾಮಿಯವರ ಆರಾಧನಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿದೆ. ಹೌದು, ಶ್ರೀ 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 ದಕ್ಷಿಣ ಕಾಶಿ ಪಂಚನಂದಿ ಮಹಾಪುಣ್ಯಕ್ಷೇತ್ರ ಪಾಪಾಗ್ನಿ ಮಠ ಹಾಗೂ ಶ್ರೀ ವಿಶ್ವಕರ್ಮ ಸಂಘ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ಶ್ರೀ 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 ಶರಭಯೋಗೀಂದ್ರ ಸ್ವಾಮಿಯವರ 308ನೇ ಆರಾಧನಾ ಮಹೋತ್ಸವ ಮತ್ತು ರಥೋತ್ಸವ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ನೆರವೇರಿತು. ಈ ವಿಶೇಷ ದಿನದ ಅಂಗವಾಗಿ ಇಡೀ ದೇವಾಲಯವನ್ನು ಕಣ್ಮನ ಸೆಳೆಯುವಂತೆ ಸುಂದರವಾಗಿ ಅಲಂಕರಿಸಲಾಗಿತ್ತು. ಈ ಅದ್ಧೂರಿ ರಥೋತ್ಸವದ ನಿಮಿತ್ತ ಮುಳಬಾಗಿಲು ಗ್ರಾಮಾಂತರ ವಿಶ್ವಕರ್ಮ ಜನಾಂಗದ ಅಭಿವೃದ್ಧಿ ಸಂಘದ ಪದಾಧಿಕಾರಿಗಳಿಗೆ ವಿಶೇಷ ಆಹ್ವಾನ ನೀಡಲಾಗಿತ್ತು. ಆಹ್ವಾನದ ಮೇರೆಗೆ ಇಂದು ಆಗಮಿಸಿದ ಪದಾಧಿಕಾರಿಗಳು ಭಕ್ತಿಪೂರ್ವಕವಾಗಿ ದೇವರ ದರ್ಶನ ಪಡೆದು ಸಮಸ್ತ ವಿಶ್ವಕರ್ಮ ಜನಾಂಗದ ಶ್ರೇಯಸ್ಸು ಹಾಗೂ ಏಳಿಗೆಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ವಿಶೇಷವೆಂದರೆ, ಇದೇ ಪುಣ್ಯ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮುದಾಯದ ಅಭಿವೃದ್ಧಿ ನಿಗಮ ಮಂಡಳಿಯ ರಾಜ್ಯಾಧ್ಯಕ್ಷರಾದ ಶ್ರೀ ಸುಜ್ಞಾನಮೂರ್ತಿಯವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಈ ವೇಳೆ ಮುಳಬಾಗಿಲು ಗ್ರಾಮಾಂತರ ವಿಶ್ವಕರ್ಮ ಅಭಿವೃದ್ಧಿ ಸಂಘದ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರನ್ನು ಭೇಟಿ ಮಾಡಿ ಸಮಾಜದ ಕುರಿತು ಚರ್ಚಿಸಿದರು. ನಂತರ ದೇವಾಲಯದ ಕಮಿಟಿ ಹಾಗೂ ಟ್ರಸ್ಟ್ ವತಿಯಿಂದ ಮುಳಬಾಗಿಲು ಗ್ರಾಮಾಂತರ ವಿಶ್ವಕರ್ಮ ಜನಾಂಗದ ಅಭಿವೃದ್ಧಿ ಸಂಘದ ಪದಾಧಿಕಾರಿಗಳಿಗೆ ವಿಶೇಷ ಸನ್ಮಾನ ಮಾಡಿ ಗೌರವಿಸಲಾಯಿತು. ಆಗಮಿಸಿದ ಪದಾಧಿಕಾರಿಗಳಿಗೆ ಕಮಿಟಿಯವರು ತಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಈ 308ನೆಯ ಆರಾಧನಾ ಮಹೋತ್ಸವದ ಎಲ್ಲಾ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ನಡೆದವು. ನಾಡಿನೆಲ್ಲೆಡೆಯಿಂದ ಸಾಗರೋಪಾದಿಯಲ್ಲಿ ಭಕ್ತವೃಂದ ಹರಿದು ಬಂದು ದೇವರ ಕೃಪೆಗೆ ಪಾತ್ರರಾದರು. ಬಂದಂತಹ ಎಲ್ಲಾ ಭಕ್ತರಿಗೂ ಯಾವುದೇ ತೊಂದರೆಯಾಗದಂತೆ ಆಡಳಿತ ಮಂಡಳಿ ವತಿಯಿಂದ ಅಚ್ಚುಕಟ್ಟಾದ ಅನ್ನಸಂತರ್ಪಣೆಯನ್ನು ಸಹ ಏರ್ಪಡಿಸಲಾಗಿತ್ತು. ಒಟ್ಟಾರೆಯಾಗಿ ಐತಿಹಾಸಿಕ ಕಳವಾರ ಗ್ರಾಮದ ಪಾಪಾಗ್ನಿ ಮಠದಲ್ಲಿ ನಡೆದ ಇಂದಿನ ಈ ಪುಣ್ಯ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡವು. ವಿಶ್ವಕರ್ಮ ಪರಬ್ರಹ್ಮಣೇ ನಮಃ, ಶ್ರೀ ಕಾಳಕಾ ದೇವತಾಯ ನಮಃ, ಶ್ರೀಮದ್ ವಿರಾಟ್ ಕೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಯೇ ನಮಃ. ಏನಿವತ್ತು ಚಿಕ್ಕಬಳ್ಳಾಪುರ ತಾಲೂಕು ಕಳವಾರ ಗ್ರಾಮದ ಪಾಪಾಗ್ನಿ ಮಠದ ಶ್ರೀ ಶರಭಯೋಗೇಂದ್ರ ಸ್ವಾಮಿಯವರ 308ನೇ ಶ್ರೀ ಶರಭಯೋಗೇಂದ್ರ ಸ್ವಾಮಿಯವರ ಆರಾಧನಾ ಕಾರ್ಯಕ್ರಮ ಮತ್ತು ರಥೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಈ ಒಂದು ಪುಣ್ಯಕ್ಷೇತ್ರ ಪಾಪಾಗ್ನಿ ಮಠದ ಟ್ರಸ್ಟ್ ವತಿಯಿಂದ ನಮ್ಮ ಮುಳಬಾಗಿಲು ತಾಲೂಕಿಗೆ ಬಂದು ನಮ್ಮ ವಿಶ್ವಕರ್ಮ ಕುಲಬಾಂಧವರನ್ನ ಭೇಟಿ ಮಾಡಿ ಕರಪತ್ರಗಳನ್ನು ಕೊಟ್ಟು ನಮ್ಮನ್ನ ಈ ಒಂದು ಪವಿತ್ರವಾದ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಕೋರಿದರು. ಅದರ ಪ್ರಯುಕ್ತ ನಮ್ಮ ಮುಳಬಾಗಿಲ ತಾಲೂಕು ಗ್ರಾಮಾಂತರ ವಿಶ್ವಕರ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಸಹ ಸಂತೋಷವಾಗಿ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀ 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 ಶರಭಯೋಗೇಂದ್ರ ಸ್ವಾಮಿಯವರ ದರ್ಶನವನ್ನು ಪಡೆದು ಧನ್ಯರಾದಂಥ ಒಂದು ದಿನ, ಪುಣ್ಯವನ್ನ ಪಡೆದಂಥ ಒಂದು ದಿನ.
ಇಲ್ಲಿ ಈ ಪಾಪಾಗ್ನಿ ಮಠ ಬಹಳ ಪ್ರಾಚೀನವಾಗಿರ್ತಕ್ಕಂಥ ಒಂದು ಮಠ. ಸುಮಾರು 12-13ನೇ ಶತಮಾನದಲ್ಲಿ ನಮ್ಮ ವಿಶ್ವಕರ್ಮ ಗುರು ಪರಂಪರೆ ಸ್ವಾಮಿಯವರು ಈ ಒಂದು ಮಠವನ್ನ ಸ್ಥಾಪನೆ ಮಾಡಿರುವುದು ಅಂತಕ್ಕಂಥ ಒಂದು ಇತಿಹಾಸ ಚರಿತ್ರೆಯನ್ನು ಹೊಂದಿರತಕ್ಕಂಥ ಸ್ಥಳ ಈ ಪಾಪಾಗ್ನಿ ಮಠ. ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ನೆಲೆಸಿರ್ತಕ್ಕಂಥ ಕಾಶಿ ವಿಶ್ವನಾಥ ಸ್ವಾಮಿ ಮತ್ತು ಅನ್ನಪೂರ್ಣೇಶ್ವರ ದೇವಿ ವಿಭಿನ್ನ ರೀತಿಯ ವಿಶೇಷತೆಯನ್ನು ಹೊಂದಿ ಅನೇಕ ಭಕ್ತಾದಿಗಳನ್ನ ತನ್ನ ದರ್ಶನವನ್ನು ಮಾಡಿಕೊಡಲು ಒಂದು ವ್ಯವಸ್ಥೆ ಇದೆ. ಅಂತ ಒಂದು ಪುಣ್ಯಕ್ಷೇತ್ರ ಈ ಒಂದು ಪಾಪಾಗ್ನಿ ಮಠ ಅಂತ ಹೇಳ್ಬಹುದು. ಹಾಗೆ ಈ ಒಂದು ಕ್ಷೇತ್ರ ಪಂಚನದಿ ವಿಶ್ವಕರ್ಮ ಈಶ್ವರ ಪೀಠ ಪಾಪಾಗ್ನಿ ನದಿ ತೀರದಲ್ಲಿರ್ತಕ್ಕಂಥ ಕ್ಷೇತ್ರನೇ ಈ ಒಂದು ಪಾಪಾಗ್ನಿ ಮಠ. ಇಲ್ಲಿ ಶ್ರೀಮದ್ ವಿರಾಟ್ ಪೋತಲೂರು ವೀರ ಬ್ರಹ್ಮೇಂದ್ರ ಸ್ವಾಮಿಯವರು ತನ್ನ 15ನೇ ಶತಮಾನದಲ್ಲಿ ಭವಿಷ್ಯತ್ ವರ್ತಮಾನ ಕಾಲಜ್ಞಾನವನ್ನ ಹೇಳಿರ್ತಕ್ಕಂಥ ಸ್ಥಳ ಈ ಪುಣ್ಯಕ್ಷೇತ್ರ. ಇಲ್ಲಿ ಅವರಿಗೆ ವೀರಂ ಭಟ್ಲಯ್ಯ ಎಂಬ ನಾಮಕರಣ ಮಾಡಿ ಉಪನಯನ ಮಾಡಿ ಅವರಿಗೆ ಬ್ರಹ್ಮೋಪದೇಶವನ್ನ ಕೊಟ್ಟಿರತಕ್ಕ ಸ್ಥಳ ಈ ಪುಣ್ಯಕ್ಷೇತ್ರ ಪಾಪಾಗ್ನಿ ಮಠ. ವೀರ ಬ್ರಹ್ಮಯ್ಯನವರು ತನ್ನ 14 ವರ್ಷಗಳ ಬಾಲ್ಯ ಜೀವನವನ್ನ ನಡೆಸಿರ್ತಕ್ಕಂಥ ಒಂದು ಸ್ಥಳ ಈ ಒಂದು ಪಾಪಾಗ್ನಿ ಮಠ ಅಂತ ಹೇಳ್ಬೋದು. ಹಾಗೆ ಈ ಮಠದ ವೀರ ಬ್ರಹ್ಮಯ್ಯ ಸ್ವಾಮಿಯವರ ತಂದೆಯಾಗಿರ್ತಕ್ಕಂಥ ವೀರಭೋಜಾಚಾರ್ಯರು ಈ ಮಠದ ಮೊದಲನೇ ಪೀಠಾಧಿಪತಿಯಾಗಿ ಹಲವಾರು ವರ್ಷಗಳು ತಮ್ಮ ಸೇವೆಯನ್ನ ಸಲ್ಲಿಸಿ ಈ ಒಂದು ಮಠವನ್ನ ಉನ್ನತ ಮಟ್ಟಕ್ಕೆ ಅವರು ಸಹ ಒಂದು ಸೇವೆ ಇದೆ ಅಂತ ಹೇಳ್ಬಹುದು. ಹಾಗೆ ವೀರ ಬ್ರಹ್ಮಯ್ಯನವರ ಸಾಕು ತಾಯಿಯಾಗಿರ್ತಕ್ಕಂಥ ಪಾಪಮಾಂಬೆ ದೇವಿಯನ್ನ ಆ ಮಹಾತಾಯಿಗೆ ಬ್ರಹ್ಮಯ್ಯನವರು ತಮ್ಮ ವಿಶ್ವರೂಪವನ್ನ ತೋರಿಸಿ ಜಗತ್ತಿನಲ್ಲಿ ಮಾನವ ಸೃಷ್ಟಿ ಯಾವ ರೀತಿ ಆಗುತ್ತೆ, ಆ ಮಾನವ ಸೃಷ್ಟಿ ಹಂತದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ಬಹಳ ಸರವಿಸ್ತಾರವಾಗಿ ಅವರಿಗೆ ಕಣ್ಣಿಗೆ ಕಾಣುವಂತೆ ತಿಳಿಸಿದಂತ ಮಹಾಯೋಗಿಗಳು. ತನ್ನ ತಂದೆ ಜೀವ ಸಮಾಧಿಯಾದ ಮೇಲೆ ಅವರ ಜೀವ ಸಮಾಧಿನೂ ಸಹ ಇಲ್ಲೇ ಇದೆ. ಅವರ ಜೀವ ಸಮಾಧಿಯಾದ ಮೇಲೆ 2ನೇ ಪೀಠಾಧಿಪತಿಯಾಗಿ ನಮ್ಮ ವೀರ ಬ್ರಹ್ಮೇಂದ್ರ ಸ್ವಾಮಿಯವರು ಈ ಒಂದು ಪೀಠವನ್ನ ಅಲಂಕರಿಸಿದಂಥವ್ರು. 14 ವರ್ಷಗಳ ಬಾಲ್ಯ ಜೀವನವನ್ನ ನಡೆಸಿದಂಥ ಸ್ಥಳ ಇದು. ತನ್ನ ತಂದೆ ಸಜೀವ ಸಮಾಧಿಯಾದ ಮೇಲೆ ಈ ಮಠದ 2ನೇ ಪೀಠಾಧಿಪತಿಯಾಗಿ ಅವರು ಸೇವೆಯನ್ನ ಸಲ್ಲಿಸಿ ತದನಂತರ ತನ್ನ 14ನೇ ವಯಸ್ಸಿನಲ್ಲಿ ದೇಶಾಂತರ ಹೊರಟ ಮೇಲೆ ಈ ಒಂದು ಪುಣ್ಯಕ್ಷೇತ್ರದ ಪಾಪಾಗ್ನಿ ಮಠದ 3ನೇ ಪೀಠಾಧಿಪತಿಯಾಗಿ ಶರ್ಭಯೋಗೇಂದ್ರ ಸ್ವಾಮಿಯವರು ಸ್ವೀಕಾರ ಮಾಡಿದಂಥವ್ರು. ಈ ಶರ್ಭಯೋಗೇಂದ್ರ ಸ್ವಾಮಿಯವರು ಮಹಾಯೋಗಿಗಳು, ಮಹಾ ತಪಸ್ವಿಗಳು, ಪವಾಡ ಪುರುಷರು ಹೌದು. ಈ ಒಂದು ಕ್ಷೇತ್ರಕ್ಕೆ ಬಂದಂತ ಎಲ್ಲ ಭಕ್ತಾದಿಗಳ ಕಷ್ಟ ಸುಖಗಳನ್ನ ನೇರವಾಗಿ ಅರಿತು ಅದಕ್ಕೆ ಪರಿಹಾರ ಮಾಡ್ತಾ ಇದ್ರು ಅನ್ನತಕ್ಕಂಥ ಒಂದು ಇತಿಹಾಸನೂ ಈ ಒಂದು ಸ್ಥಳದಲ್ಲಿದೆ. ಹೀಗೆ ಇವರು ತನ್ನ ಆಷಾಢ ಬಹುಳ ಅಷ್ಟಮಿ ದಿನ ಸಜೀವ ಸಮಾಧಿಯಾದ ಮೇಲೆ ಸುಮಾರು 308 ವರ್ಷಗಳಾಯಿತು. ಪ್ರತಿ ವರ್ಷದಿಂದ ವರ್ಷಕ್ಕೆ ಅವರ ಒಂದು ಆರಾಧನೆಯನ್ನ
ಸರಳವಾಗಿ ಮಾಡಿಕೊಂಡು ಬಂದು ಈ ಒಂದು ಭಕ್ತರ ಸಾಗರದಿಂದ ಮತ್ತು ಅವರ ಒಂದು ಸಹಾಯದಿಂದ ಇವತ್ತು ಈ ಒಂದು ಆರಾಧನಾ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೀತಾ ಇದೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರರಾಗಿ ಧನ್ಯರಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಮಗೆ 4 ಮಾತುಗಳನ್ನಾಡುವ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ತನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಈ ಒಂದು ಪುಟ್ಟ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ವಿಶ್ವಕರ್ಮ.